ಇನ್ನು ಯುದ್ಧದ ಅಪ್ಡೇಟ್ ಕೊಡೋದಾದ್ರೆ ಇಸ್ರೇಲ್ನ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ಅಗ್ನಿಶಾಮಕ ದಳ ಕಾರ್ಯಾಚರಣೆಯ ವೇಳೆ ಸ್ಫೋಟ ಸಂಭವಿಸಿದೆ. ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆಮಿಕಲ್ ಸ್ಫೋಟ ಆಗಿದೆ. ಆ ಸ್ಫೋಟದ ವಿಡಿಯೋ ಕೂಡ ಸೆರೆ ಸಿಕ್ಕಿದೆ. ಭಾರಿ ಅನಾಹುತವೊಂದು ತಪ್ಪಿದೆ. ಅದೊಂದು ಸ್ಟೀಲ್ ಪ್ಲಾಂಟ್ ಅಲ್ಲಿಯೇ ಆದಂಥದ್ದು ಅನಾಹುತ. ಇಸ್ರೇಲ್ ಉಕ್ಕು ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆಯ ಭೀತಿ. ಮಿಸೈಲ್ ದಾಳಿಗೆ ಬೀರ್ಶೇವಾದ ಉಕ್ಕು ಕಾರ್ಖಾನೆಗೆ ಭಾರಿ ಹಾನಿಯಾಗಿದೆ. ಹಾಗಾಗಿ ಕಾರ್ಖಾನೆ ಸುತ್ತಮುತ್ತಲಿನ ಜನ ಮನೆಯಿಂದ ಹೊರಬರಬೇಡಿ, ಮನೆಯೊಳಗೆ ಇರಿ ಅಂತ ಜನರಿಗೆ ಹೋಮ್ ಕಮಾಂಡ್ ಸೂಚನೆಯನ್ನ ಕೊಡ್ತಾ ಇದೆ. ಇನ್ನು ಈ ಇರಾನ್ನ ಮಿಸೈಲ್ನಲ್ಲಿ ಅಮೆರಿಕನ್ನರಿಗೆ ಸಂದೇಶ. ಸ್ವತಃ ಟ್ರಂಪ್ ಅಮೆರಿಕವನ್ನ ನಾಶಗೊಳಿಸ್ತಾ ಇದ್ದಾರೆ. ಅಮೆರಿಕ ಟ್ರಂಪ್ರಿಂದಲೇ ಪತನಗೊಳ್ತಿರುವಾಗ ನಾವು ಅಮೆರಿಕವನ್ನ ನಾಶಪಡಿಸುವ ಅವಶ್ಯಕತೆ ಇಲ್ಲ. ಇನ್ನು ಕುವೈತ್ ಮೇಲೆ ಇರಾನ್ನಿಂದ ದಾಳಿ ಮುಂದುವರೆದಿದೆ. ಕುವೈತ್ನ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿರುವಂತದ್ದು ಇರಾನ್. ಆ ಸ್ಫೋಟದ ಸದ್ದು ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಇರಾಕ್ನ ಬಸ್ರಾದವರೆಗೂ ಕೂಡ ಕೇಳಿಸಿದೆ. ಇನ್ನು ಬಹ್ರೈನ್ ಮೇಲೂ ಕೂಡ ಇರಾನ್ನಿಂದ ಡ್ರೋನ್ ದಾಳಿ. ಬಹ್ರೈನ್ನ ಹಲವು ಕಡೆ ಸ್ಫೋಟದ ಸದ್ದು ಕೇಳಿಬಂದಿದೆ. ಅಮೆರಿಕಾದ ನೆಲೆಗಳು, ತೈಲ ಘಟಕ ಇವೇ ಇರಾನ್ನ ಟಾರ್ಗೆಟ್. ಇನ್ನು ಅಮೆರಿಕದ ಮತ್ತೊಂದು ಡ್ರೋನ್ ಅನ್ನ ಇರಾನ್ ಹೊಡೆದುರುಳಿಸಿದೆ. ಅಮೆರಿಕದ MQ-9 ಡ್ರೋನ್ ಹೊಡೆದು ಹಾಕಿದೆ ಇರಾನ್ ಸೇನೆ. ಇದುವರೆಗೆ 138 ಅಮೆರಿಕನ್ ಡ್ರೋನ್ಗಳನ್ನ ಹೊಡೆದಾಕಿದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇನ್ನು ಇದಕ್ಕಿಂತ ಗಂಭೀರವಾದಂತಹ ಒಂದು ವಿಚಾರ ಅಂತಂದ್ರೆ ಇರಾನ್ ಮೇಲೆ ಪರಮಾಣು ದಾಳಿಗೆ ವಿಶ್ವಸಂಸ್ಥೆ ಸಜ್ಜಾಯ್ತಾ ಅನ್ನೋದು. ಅಂಥದ್ದೊಂದು ಆರೋಪವನ್ನ ವಿಶ್ವಸಂಸ್ಥೆಯ ವಿರುದ್ಧ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿ. 1 ಕೋಟಿ ಜನಸಂಖ್ಯೆಯ ನಗರದ ಮೇಲೆ ಅಣ್ವಸ್ತ್ರ ದಾಳಿಗೆ ಪ್ಲಾನ್ ಆಗಿದೆ. ವಿಶ್ವಸಂಸ್ಥೆಯ ತಯಾರಿಯನ್ನ ತಿಳಿದು ರಾಜೀನಾಮೆ ಕೊಟ್ಟಿರುವುದಾಗಿ ಆ ಅಧಿಕಾರಿ ಟ್ವೀಟ್ನಲ್ಲಿ ಮಾಹಿತಿಯನ್ನ ಬಯಲು ಮಾಡಿದ್ದಾರೆ. ಇರಾನ್ನಲ್ಲಿ ಸಂಭಾವ್ಯ ಪರಮಾಣು ಶಸ್ತ್ರಾಸ್ತ್ರ ಬಳಕೆಗೆ ವಿಶ್ವಸಂಸ್ಥೆ ಸಿದ್ಧತೆ ನಡೆಸುವುದರಿಂದ ಪರಿಸ್ಥಿತಿಯ ಗಂಭೀರತೆಯನ್ನ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಟೆಹರಾನ್ ಸುಮಾರು 1 ಕೋಟಿ ಜನರಿರುವ ನಗರ ಆಗಿದೆ. ವಾಷಿಂಗ್ಟನ್, ಬರ್ಲಿನ್, ಪ್ಯಾರಿಸ್, ಲಂಡನ್ ಮೇಲೆ ಪರಮಾಣು ಬಾಂಬ್ ದಾಳಿಯನ್ನ ಕಲ್ಪಿಸಿಕೊಳ್ಳಿ. ಈ ಮಾಹಿತಿಯನ್ನ ಸೋರಿಕೆ ಮಾಡಲು ನಾನು ನನ್ನ ರಾಜತಾಂತ್ರಿಕ ವೃತ್ತಿ ಜೀವನವನ್ನ ತ್ಯಜಿಸಿದೆ. ತಡವಾಗುವ ಮೊದಲು ಪರಮಾಣು ಚಳಿಗಾಲವನ್ನ ತಡೆಯುವ ಪ್ರಯತ್ನದಲ್ಲಿ ಮಾನವೀಯತೆಯ ವಿರುದ್ಧದ ಈ ಅಪರಾಧದ ಭಾಗಿಯಾಗದಿರಲು ಅಥವಾ ಸಾಕ್ಷಿಯಾಗದಿರಲು ನಾನು ನನ್ನ ಕರ್ತವ್ಯವನ್ನ ಸ್ಥಗಿತಗೊಳಿಸಿದೆ. ನಿನ್ನೆ ಅಮೆರಿಕದಲ್ಲಿ ಸುಮಾರು 1 ಕೋಟಿ ಜನರು ನೋ ಕಿಂಗ್ಸ್ ಎಂದು ಪ್ರತಿಭಟಿಸಿದರು. ಪರಮಾಣು ಶಸ್ತ್ರಾಸ್ತ್ರಗಳ ಬಳಕೆಯ ಸಾಧ್ಯತೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದು ಅಪಾಯಕಾರಿ. ಕೂಡಲೇ ಕಾರ್ಯನಿರ್ವಹಿಸಿರಿ. ಈ ಸಂದೇಶವನ್ನ ವಿಶ್ವಾದ್ಯಂತ ಹರಡಿರಿ, ಬೀದಿಗಿಳಿಯಿರಿ. ನಮ್ಮ ಮಾನವೀಯತೆ ಮತ್ತು ಭವಿಷ್ಯಕ್ಕಾಗಿ ಪ್ರತಿಭಟಿಸಿ. ಜನರು ಮಾತ್ರ ಇದನ್ನು ತಡೆಯಲು ಸಾಧ್ಯ. ಇತಿಹಾಸವು ನಮ್ಮನ್ನ ನೆನಪಿಸುತ್ತೆ. ಯುದ್ಧಕ್ಕೆ UAE ಏನಾದರೂ ಎಂಟ್ರಿ ಆದ್ರೆ ದುಬೈ ನಾಶ ಅಂತ ಅಮೆರಿಕ ಮೂಲದ ಆರ್ಥಿಕ ತಜ್ಞ ಜೆಫ್ರಿ ಸಚ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ದುಬೈ, ಅಬುಧಾಬಿ ಸಂಪೂರ್ಣವಾಗಿ ನಾಶವಾಗ್ಬಿಡುತ್ತೆ. ಪ್ರವಾಸಿ ತಾಣಗಳಲ್ಲಿ ಯುದ್ಧ ನಡೆದ್ರೆ ಆರ್ಥಿಕತೆಗೆ ಪೆಟ್ಟು ಅಂತ ಅಮೆರಿಕ ಮೂಲದ ಆರ್ಥಿಕ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. UAE ಯುದ್ಧಕ್ಕೆ ಧುಮುಕುವ ತಪ್ಪು ಮಾಡಬಾರ್ದು. ಅತಿ ಹೆಚ್ಚು ರೆಸಾರ್ಟ್ಗಳು, ಪ್ರವಾಸಿ ತಾಣಗಳು ಇರುವಂತಹ ಸ್ಥಳ ಅದು. ಒಂದೊಮ್ಮೆ ಯುದ್ಧಕ್ಕೆ ಧುಮುಕಿದ್ರೆ ಆಗ ಬಹಳ ದೊಡ್ಡದಾದಂಥ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ. ಪ್ರವಾಸಿ ತಾಣಗಳಲ್ಲಿ ಯುದ್ಧ ನಡೆದ್ರೆ ಅದು ಆರ್ಥಿಕತೆಗೆ ಬಹಳ ದೊಡ್ಡದಾದಂಥ ಧಕ್ಕೆ ಅಂತ ಜೆಫ್ರಿ, ಅಮೆರಿಕಾದ ಆರ್ಥಿಕ ತಜ್ಞ ಎಚ್ಚರಿಸ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಸಂಪೂರ್ಣವಾಗಿ ಇದರ ಮೇಲೆ ನಿರ್ಭರವಾಗಿರುವಂತಹ ದುಬೈ ಬಹಳ ದೊಡ್ಡ ಪೆಟ್ಟು ತಿನ್ನುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯುದ್ಧದ ಉನ್ಮಾದ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನೋಡ್ತಾ ಹೋದ್ರೆ, ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಾಗ. ಹಾಗಾಗಿ ವಿಶ್ವಸಂಸ್ಥೆಯ ನಡೆ ಇದೆಲ್ಲವೂ ಕೂಡ ನೋಡ್ತಾ ಹೋದ್ರೆ ಯುದ್ಧ ಮತ್ತಷ್ಟು ಗಂಭೀರ ಸ್ವರೂಪ ಪಡಿತಾ ಇದೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇರಾನ್ ಯಾವ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಇದೆ, ಅಮೆರಿಕಾದ ಮುಂದಿನ ನಡೆ ಏನು ಅಂತ? ಪ್ರತಿಮಾ, ಕಳೆದ 1 ತಿಂಗಳಿನಿಂದ ನಿರಂತರವಾದಂತಹ ದಾಳಿ ಪ್ರತಿದಾಳಿಗಳು ನಡೀತಾ ಇರುವಂತಹದ್ದು. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ನಿರಂತರ ದಾಳಿಯನ್ನ ಮಾಡ್ತಾ ಇದ್ರೆ ಇರಾನ್ ಕೂಡ ಅಷ್ಟೇ ರೀತಿಯಾದಂತಹ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನ ಪದೇ ಪದೇ ಕೊಡ್ತಿರುವಂತಹದ್ದು. ಈ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಪದೇ ಪದೇ ಹೇಳ್ತಿದ್ದಾರೆ ಸಂಧಾನಕ್ಕೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇರಾನ್ ಯಾವುದೇ ರೀತಿಯಾದ ಸಂಧಾನಕ್ಕೆ ಒಪ್ಕೊಳ್ಳೋದಾಗ್ಲಿ ಅಥವಾ ಅಮೆರಿಕ ಹೇಳಿದಂತಹ 15 ಅಂಶಗಳನ್ನ ಒಪ್ಕೊಂಡು ಅಮೆರಿಕಕ್ಕೆ ಶರಣಾಗೋದಾಗ್ಲಿ ಯಾವುದೇ ರೀತಿಯಾದಂತಹ ಕೆಲಸವನ್ನ ಈಗ ಇರಾನ್ ಮಾಡ್ತಾ ಇಲ್ಲ. ಯುದ್ಧ ಮುಂದುವರಿಯುತ್ತೆ
ಮುಂದುವರಿಸ್ತೇವೆ, ಆ ತಾಕತ್ತು ನಮಗಿದೆ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ. ಯುದ್ಧ ಆರಂಭ ಆದ ಕೆಲವು 2 ದಿವಸಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಇದು 3-4 ವಾರಗಳ ಕಾಲ ಯುದ್ಧ ನಡೀಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಅಂದ್ರೆ 3-4 ವಾರಗಳಲ್ಲಿ ಈ ಯುದ್ಧ ನಡೆದಿದೆ, ಅದಲ್ಲಿ ಅಷ್ಟೊತ್ತಿಗೆ ಇರಾನ್ ಸೋತು ಸುಣ್ಣ ಆಗುತ್ತೆ, ಮತ್ತೆ ಅಮೆರಿಕ ಏನ್ ಹೇಳುತ್ತೆ ಅದನ್ನು ಕೇಳ್ಕೊಂಡಿರುತ್ತೆ ಅನ್ನುವಂತಹದ್ದು ಅಮೆರಿಕದ ನಿಲುವಾಗಿತ್ತು. ಆದ್ರೆ ಎಲ್ಲವೂ ಕೂಡ ಈಗ ಉಲ್ಟಾ ಆಗ್ತಿರುವಂತಹದ್ದು. ಪ್ರತಿನಿತ್ಯ ಇರಾನ್ ತಾನೆಷ್ಟು ಬಲಿಷ್ಠ ರಾಷ್ಟ್ರ ಅನ್ನುವಂತಹದನ್ನು ಇಡೀ ಜಗತ್ತಿಗೆ ತೋರಿಸ್ತಾ ಇರುವಂತಹದ್ದು. ಒಂದ್ ಕಡೆ ಹೊರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚಿರುವಂತಹದ್ದು. ಅಮೆರಿಕ ಇಸ್ರೇಲ್ ಸೇರಿದಂತೆ ಅಮೆರಿಕ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳಿಗೆ ಸಂಪೂರ್ಣವಾಗಿ ಹೊರ್ಮುಜ್ ಜಲಸಂಧಿ ಬಂದಾಗಿರುವಂತದ್ದು. ಅಲ್ಲಿಂದ ಯಾವುದೇ ರೀತಿಯಾದಂತಹ ಈ ದೇಶಗಳ ಹಡಗುಗಳು ಸಂಚಾರ ಇಲ್ಲ. ಅಂತೆ ರಾಜತಾಂತ್ರಿಕವಾಗಿ ಮಾತುಕತೆ ಮೂಲಕ ತಮ್ಮ ಏನು ಮಿತ್ರ ರಾಷ್ಟ್ರಗಳಿದೆ, ಅಂದ್ರೆ ಇರಾನ್ನ ಮಿತ್ರ ರಾಷ್ಟ್ರಗಳಿವೆ, ಆ ರಾಷ್ಟ್ರಗಳಿಗೆ ಮಾತ್ರ ಹಡಗುಗಳನ್ನ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹದ್ದು. ಇನ್ನೂ ಬಹು ಮುಖ್ಯವಾಗಿ ಬಾಬ್ ಜಲಸಂಧಿಯನ್ನು ಕೂಡ ಮುಚ್ಚುತ್ತೇವೆ ಅನ್ನುವಂತಹ ಈಗ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇರುವಂತಹದ್ದು. ಈ ಬಾಬ್ ಜಲಸಂಧಿಯ ಮೂಲಕವೇ ಸುಯೇಜ್ ಕಾಲುವೆಗೆ ಎಂಟ್ರಿ ಕೊಡಬೇಕಾಗುತ್ತೆ. ಇಡೀ ಯುರೋಪ್ಗೆ ಕನೆಕ್ಟ್ ಆಗುವಂತಹ ಸುಯೇಜ್ ಕಾಲುವೆ ಮೇಲೂ ಕೂಡ ಎಲ್ಲರೂ ಇರಾನ್ ಕಣ್ಣು ಇಡುತ್ತಾ ಅನ್ನುವಂತಹದ್ದು. ಯಾಕಂದ್ರೆ ಯೆಮೆನ್ನ ಹೌತಿಸ್ಗಳು ಈ ಸುಯೇಜ್ ಕಾಲುವೆ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಆತಂಕ ಈಗ ಶುರುವಾಗಿರುವಂತಹದ್ದು. ಈಗ ಈ ಜಲಸಂಧಿಯು ಒಂದ್ ವೇಳೆ ಮುಚ್ಚಿದೆ ಅದಲ್ಲಿ ಇಡೀ ಯುರೋಪ್ಗೆ ಸಂಪರ್ಕ ಕಡಿತಗೊಳ್ಳುತ್ತೆ. ಮತ್ತೆ ಸಾವಿರಾರು ಹಡಗುಗಳು ಈ ಒಂದು ಸುಯೇಜ್ ಕಾಲುವೆ ಮೂಲಕ ಪ್ರತಿದಿನ ಸಾಗುವಂತಹದ್ದು. ಇದು ಒಂದ್ ವೇಳೆ ಮುಚ್ಚಿದ್ದೆ ಆದಲ್ಲಿ ಸಾಕಷ್ಟು ಯುರೋಪ್ಗೂ ಕೂಡ ಆರ್ಥಿಕ ಹಿನ್ನಡೆ, ದೊಡ್ಡ ಮಟ್ಟದ ಆರ್ಥಿಕ ಹಿನ್ನಡೆ ಆಗುತ್ತೆ ಅನ್ನುವಂತಹದ್ದು ಒಂದ್ ಕಡೆ. ಆದ್ರೆ ಇನ್ನು ಬಹುಮುಖ್ಯವಾಗಿ ಇರಾನ್ ಮತ್ತೂ ಕೂಡ ಪ್ರತಿದಾಳಿಯನ್ನ ಮುಂದುವರಿಸಿರುವಂತಹದ್ದು. ಇಸ್ರೇಲ್ ಮೇಲೆ ನಿರಂತರವಾದಂತಹ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಅಲ್ಲಿನ ಅಣು ಸ್ಥಾವರಗಳ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತಹದ್ದು. ಮತ್ತೆ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ಈಗ ಸ್ಟೀಲ್ ಘಟಕವನ್ನು ಕೂಡ ಗುರಿಯಾಗಿರಿಸಿಕೊಂಡು ಸ್ಟೀಲ್ ಕಾರ್ಖಾನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಅದು ಇಸ್ರೇಲ್ ನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸ್ಟೀಲ್ ಕಾರ್ಖಾನೆಯನ್ನ ಗುರಿಯಾಗಿರಿಸಿಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡಿರುವಂತಹದ್ದು. ಅಲ್ಲಿ ಕೆಮಿಕಲ್ ಸೋರಿಕೆ ಆಗುತ್ತೆ ಅನ್ನುವಂತಹ ಭಯ ಈಗ ಸೃಷ್ಟಿಯಾಗಿದೆ. ಅಲ್ಲಿ ಸುತ್ತಮುತ್ತ ಕೆಲಸ ಮಾಡ್ತಿದ್ದಂಥವರು ಮತ್ತೆ ಸುತ್ತಮುತ್ತ ಇದ್ದಂತಹ ವಸತಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರನ್ನು ಕೂಡ ಬೇರೆ ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವನ್ನ ಮಾಡಿರುವಂತಹದ್ದು. ಇರಾನ್ ಇಸ್ರೇಲ್ ಅನ್ಕೊಂಡಿರಲಿಲ್ಲ ಇರಾನ್ ಈ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಯುದ್ಧದಲ್ಲಿ, ಮತ್ತೆ ಈ ಮಟ್ಟಿಗಿನ ಪ್ರತಿದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಅಮೆರಿಕ ಕೂಡ ಊಹೆ ಮಾಡಿರಲಿಲ್ಲ, ಇಸ್ರೇಲ್ ಕೂಡ ಊಹೆ ಮಾಡಿರಲಿಲ್ಲ. ಮತ್ತೆ ಇಡೀ ಜಗತ್ತೇ ಬೆರಗಾಗುವಂತೆ ಇರಾನ್ ಈಗ ಇಸ್ರೇಲ್ ಹಾಗೂ ಅಮೆರಿಕಕ್ಕೆ ತಿರುಗೇಟನ್ನ ನೀಡ್ತಾ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.